ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಯೂನಿಟ್ 9 ಅಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಚಾಪ್ಟರ್ನ ಓದ್ತಾ ಇದ್ದೀವಿ. ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ಕಾನ್ಸೆಪ್ಟಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಅಂತ ಸೆಕೆಂಡ್ ವಿಡಿಯೋದಲ್ಲಿ ನೋಡಿದ್ದೀವಿ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಥರ್ಡ್ ವಿಡಿಯೋದಲ್ಲಿ ಕಾನ್ಸೆಪ್ಟ್ನ ಮುಗಿಸಿದ್ದೀವಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಾವು ಇಂಪ್ಯಾಕ್ಟ್ಸ್ ಆಫ್ ಪಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್ ಅನ್ನೋ ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾರೆಲ್ಲ ಪ್ರೀವಿಯಸ್ ಕ್ಲಾಸ್ ವಿಡಿಯೋನ ನೋಡಿಲ್ಲ, ಸೊ ಲಿಸ್ಟಲ್ಲಿ ಇರುತ್ತೆ, ನೋಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸಲ್ಲಿ ನಾವು ಈ ಕಾನ್ಸೆಪ್ಟ್ನ ಓದ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಸೊ ಪಲ್ಯೂಟೆಂಟ್ಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಲೈಫ್ ಅಂತ ಬಂದರೆ ಮಾಲಿನ್ಯಕಾರಕಗಳು ಮತ್ತು ಮಾನವನ ಜೀವನದ ಮೇಲೆ ಅವುಗಳ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಆ್ಯಸ್ ಪರ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಡ್ಯೂ ಟು ವೇರಿಯಸ್ ಪಲ್ಯೂಟೆಂಟ್ಸ್ ಆರ್ ಡಿಪಿಕ್ಟೆಡ್ ಬಿಲೋ. ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿವಿಧ ಮಾಲಿನ್ಯಕಾರಕಗಳಿಂದ ಉಂಟಾಗುವ ಹಾನಿಕಾರಕ ಪರಿಣಾಮಗಳನ್ನು ಈ ಕೆಳಗಡೆ ನೀಡಲಾಗಿದೆ. ಇಲ್ಲಿ ನೋಡ್ಬೋದು ನಾವು ಒಂದೊಂದಾಗಿ. ಪಲ್ಯೂಟೆಂಟ್ ಅಂತ ಬಂದರೆ ಇಲ್ಲಿ ಪೆಸ್ಟಿಸೈಡ್ಸ್ ಅಂತ ಬರುತ್ತೆ. ಇಲ್ಲಿ ಮಾಲಿನ್ಯಕಾರಕವಾಗಿರುವಂತಹ ಒಂದು ಕೀಟನಾಶಕ. ಈ ಕೀಟನಾಶಕ ಎಲ್ಲಿಂದ ಬಂತು ಅಂದರೆ ಸೋರ್ಸ್ ಎಲ್ಲಿಂದ ಅಂದರೆ ಯೂಸ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕ್ಯಾಪಿಂಗ್ ಅಂತ ಕೃಷಿಯಲ್ಲಿ ಬಳಕೆ ಮಾಡುವಂತಹ ಒಂದು ಕೀಟನಾಶಕ ಇದು. ಇದರಿಂದ ಸೈಡ್ ಎಫೆಕ್ಟ್ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ ಅಂತಂದರೆ ನರ್ವ್ಸ್ ಡ್ಯಾಮೇಜ್ ಆ್ಯಂಡ್ ಬರ್ತ್ ಡಿಫೆಕ್ಟ್ ಕ್ಯಾನ್ಸರ್. ಸೊ ನರಗಳ ಹಾನಿ ಆಗುತ್ತೆ, ಬೈ ಬರ್ತ್ ಡಿಫೆಕ್ಟ್ ಕ್ಯಾನ್ಸರ್ ಆಗುತ್ತೆ. These are the effects by pollutant pesticide. Next pollutant ಬಂದು lead. Source of lead is lead point and gasoline. ಇಲ್ಲಿ ಸೀಸ ಅಂತ ಬರುತ್ತೆ. Possible effect of this lead is brain and kidney damage, learning problems. These all are the problems for effect of pollutant lead. ನೆಕ್ಸ್ಟ್ ಒನ್ ಬಂದು pollutant PM ಅಂತ ಬರುತ್ತೆ, particle pollution ಅಂತ. ಸೊ ಸೋರ್ಸ್ ಆಫ್ ದಿಸ್ ಪಾರ್ಟಿಕಲ್ ಪೊಲ್ಯೂಷನ್ ಈಸ್ ವೆಹಿಕಲ್ ಎಕ್ಸಾಸ್ಟ್, ಫೈರ್, ಸ್ಮೋಕ್ ಅಂತ ಬರುತ್ತೆ. ಇದರಿಂದಾಗಿ ಪಾರ್ಟಿಕಲ್ ಪೊಲ್ಯೂಷನ್ಸ್ ಆಗುತ್ತೆ. ಪಾಸಿಬಲ್ ಎಫೆಕ್ಟ್ಸ್ ಆಫ್ ದಿಸ್ ಪಾರ್ಟಿಕಲ್ ಪೊಲ್ಯೂಷನ್ಸ್ ಆರ್ ರೆಸ್ಪಿರೇಟರಿ ಡ್ಯಾಮೇಜ್, ಬ್ರಾಂಕೈಟಿಸ್, ಕ್ಯಾನ್ಸರ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕೆಲವು ತೊಂದರೆಗಳನ್ನು ಉಂಟು ಮಾಡುತ್ತೆ ಈ ಪೊಲ್ಯೂಟೆಂಟ್. ಸೊ ನೆಕ್ಸ್ಟ್ ಪೊಲ್ಯೂಟೆಂಟ್ ಈಸ್ ಕೋಲ್ ಡಸ್ಟ್ ಅಂತ ಬರುತ್ತೆ. ಸೊ ಕೋಲ್ ಡಸ್ಟಲ್ಲಿ ಕಲ್ಲಿದ್ದಲಿನ ಧೂಳು ಅಂತ ನೋಡ್ತೀವಿ ನಾವು. ಇದನ್ನು ಗಣಿಗಾರಿಕೆಯಲ್ಲಿ ನಡೆಯುತ್ತೆ. ಆ್ಯಂಡ್ ಸೋರ್ಸ್ ಆಫ್ ದಿಸ್ ಈಸ್ ಕೋಲ್ ಮೈನಿಂಗ್ ಬ್ಲಾಕ್. ಆ್ಯಂಡ್ ಪಾಸಿಬಲ್ ಎಫೆಕ್ಟ್ ಆಫ್ ದಿಸ್ ಪೊಲ್ಯೂಟೆಂಟ್ ಕೋಲ್ ಡಸ್ಟ್ ಈಸ್ ಲಂಗ್ ಡಿಸೀಸ್. ಸೊ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಒಂದು ಎಫೆಕ್ಟ್ ಆಗುತ್ತೆ, ಶ್ವಾಸಕೋಶಕ್ಕೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪೊಲ್ಯೂಟೆಂಟ್ ಬಂದು ಬ್ಯಾಕ್ಟೀರಿಯಾ. ಸೋರ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ಪುವರ್ ಸ್ಯಾನಿಟೇಷನ್ ಅಂದರೆ ನೀಟಾಗಿ ಕ್ಲೀನಾಗಿ ಇಲ್ಲದೆ ಇರೋದು, ಆ್ಯಂಡ್ ಕೈಗಳನ್ನ ತೊಳ್ಕೊಳ್ದೇ ಇರೋದು, ಅಂದರೆ ಕಳಪೆ ನೈರ್ಮಲ್ಯ. ಸೊ ಸ್ವಚ್ಛತೆಯನ್ನು ಕಾಪಾಡದೇ ಇರೋದಕ್ಕೆ ಈ ಪೊಲ್ಯೂಟೆಂಟ್ ಬ್ಯಾಕ್ಟೀರಿಯಾ ಹರಡುತ್ತೆ. ಆ್ಯಂಡ್ ಪಾಸಿಬಲ್ ಎಫೆಕ್ಟ್ಸ್ ಬಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಅಂತ, ಜಠರದ ಕರುಳಿಗೆ ಸೋಂಕು ಹರಡೋದು, ಇದು ಇದಕ್ಕೆ ಎಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪೊಲ್ಯೂಟೆಂಟ್ ಬಂದು ನಾಯ್ಸ್ ಆಗುತ್ತೆ. ಸೋರ್ಸ್ ಆಫ್ ದಿಸ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ಅದರ್ ಸೋರ್ಸಸ್. ಇಲ್ಲಿ ಟ್ರಾನ್ಸ್ಪೋರ್ಟೇಷನಿಂದಾಗಿಯೇ ವೆಹಿಕಲ್ ಸೌಂಡ್ಸ್ ಎಲ್ಲ ಆಗಿ ಪೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಪೊಲ್ಯೂಟೆಂಟ್ ಬಂದು ನಾಯ್ಸ್ ಆಗಿರೋದ್ರಿಂದ ಪಾಸಿಬಲ್ ಎಫೆಕ್ಟ್ ಬಂದು ಹಿಯರಿಂಗ್ ಲಾಸ್ ಆಗುತ್ತೆ, ಕಿವಿಗಳು ಕೇಳಿಸದೇ ಇರೋದು. ಸೊ ನೆಕ್ಸ್ಟ್ ಬಂದು ಸೂಟ್ ಅಂತ, ಅಂದರೆ ಮಸಿ ಅಂತ ಹೇಳ್ತೀವಲ್ಲ, ಸೂಟ್ ಅಂದರೆ ಮಸಿ. ಅನದರ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್ ಇಂಪ್ಯಾಕ್ಟಿಂಗ್ ದ ಹೆಲ್ತ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಸೂಟ್. ಇದೊಂದೂ ಮಸಿ ಅನ್ನೋದು ಕೂಡ ಒಂದು ಪೊಲ್ಯೂಟೆಂಟ್ ಅಂತ ಹೇಳ್ಬೋದು, ಹಾರ್ಮ್ಫುಲ್ ಪೊಲ್ಯೂಟೆಂಟ್. ಸೊ ಇಟ್ ಈಸ್ ಬೇಸಿಕಲಿ ಕಂಪೋಸ್ಡ್ ಆಫ್ ದ ಫೈನ್ ಬ್ಲ್ಯಾಕ್ ಪಾರ್ಟಿಕಲ್ಸ್ ಮೇನ್ಲಿ ಆಫ್ ಕಾರ್ಬನ್ ಪ್ರೊಡ್ಯೂಸ್ಡ್ ಬೈ ಇನ್ಕಂಪ್ಲೀಟ್ ಕಂಬೂಷನ್ ಆಫ್ ಕೋಲ್, ಆಯಿಲ್, ವುಡ್ ಆರ್ ಅದರ್ ಫ್ಯೂಲ್ಸ್ ಅಂತ ಹೇಳ್ತೀವಿ. ಈ ಮಸಿಯು ಮೂಲತಃ ಕಲ್ಲಿದ್ದಲು, ಎಣ್ಣೆ ಅಥವಾ ಇತರೆ ಇಂಧನಗಳ ಅಪೂರ್ಣ ಸಂಯೋಜನೆಯಿಂದ ಉತ್ಪತ್ತಿಯಾಗುವ ಇಂಗಾಲದ ಮತ್ತಷ್ಟು ಸೂಕ್ಷ್ಮ ಕಪ್ಪು ಕಣಗಳಿಂದ ಕೂಡಿದೆ. ಸೂಟ್ ಮೋರೆವರ್ ಈಸ್ ಎ ಪ್ರಾಮಿನೆಂಟ್ ಕಾಂಟ್ರಿಬ್ಯೂಟರ್ ಟು ಗ್ಲೋಬಲ್ ವಾರ್ಮಿಂಗ್. ಇಟ್ಸ್ contribution is ranked. So this is what soot. And next ಒಂದು surface ozone. As discussed earlier, ozone is the stratosphere act as protecting shield against the harmful UV rays, but in the troposphere the ozone act as a potential pollutant. There are severe ill effects that are observed when surface ozone is inhaled. ಇಲ್ಲಿ ಓಝೋನ್ ನಮಗೆ ಭೂಮಿಯನ್ನು ಸೂರ್ಯನಿಂದ ಅಲ್ಟ್ರಾವೈಲೆಟ್ ರೇಸ್ನಿಂದ ಎಷ್ಟರ ಮಟ್ಟಿಗೆ ಕಾಪಾಡುತ್ತೋ ಅದೇ ರೀತಿ ಟ್ರೋಪೋಸ್ಫಿಯರಲ್ಲಿ ಓಝೋನ್ ಲೇಯರ್ ಕೂಡ ಒಂದು ಪೊಲ್ಯೂಟೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ದೇರ್ ಆರ್ ಸೆವರಲ್ ಇಲ್ ಎಫೆಕ್ಟ್ಸ್ ದ್ಯಾಟ್ ಆರ್ ಅಬ್ಸರ್ವ್ಡ್ ವೆನ್ ಸರ್ಫೇಸ್ ಝೋನ್ ಈಸ್ ಇನ್ಹೇಲ್ಡ್. ಸೊ ಇದರಿಂದನೂ ಮಾನವನ ದೇಹದ ಮೇಲೆ, ಅಂದರೆ ಮಾನವ ಜೀವನದ ಮೇಲೆ ಅವುಗಳ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇಂಪ್ಯಾಕ್ಟ್ ಆಫ್ ಮರ್ಕ್ಯೂರಿ ಇಂಟೇಕ್ ಆನ್ ಹ್ಯೂಮನ್ ಹೆಲ್ತ್. ಮಾನವನ ಆರೋಗ್ಯದ ಮೇಲೆ ಪಾದರಸದ ಸೇವನೆಯ ಪರಿಣಾಮಗಳು ಏನಾಗುತ್ತೆ. ಮರ್ಕ್ಯೂರಿ ಪಾಯ್ಸನಿಂಗ್ ಕ್ಯಾನ್ ಲೀಡ್ ಟು ಎ ಸೇವಿಯರ್ ಡಿಸೀಸ್ ಕಂಡೀಷನ್ಸ್ ಕಾಲ್ಡ್ ಮೀನಾಮಾಟಾ ಡಿಸೀಸ್. ಮೀನಾಮಾಟಾ ಅನ್ನೋ ಒಂದು ಡಿಸೀಸ್ ಈ ಮರ್ಕ್ಯೂರಿ ಇಂಟೇಕಿಂದ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಟುಡೇ ವಿ ಲರ್ನ್ ಅಬೌಟ್ ಪೊಲ್ಯೂಟೆಂಟ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಲೈಫ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಕೀಪ್
ರಿವೈಸಿಂಗ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಡ್ ವಾಚ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.